ಆದ್ರೆ ಈತ ಬರೋಬ್ಬರಿ 30 ಕೋಟಿ ರೂಪಾಯಿ ಒಡೆಯ. ಹೌದು, ಲೋಕಾಯುಕ್ತ ದಾಳಿ ವೇಳೆ ಕಳಕಪ್ಪ ನಿಡಗುಂದಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದ್ದು, ದಾಳಿ ಮಾಡಿದ್ದ ಅಧಿಕಾರಿಗಳೇ ಕಳಕಪ್ಪನ ಅಕ್ರಮ ಖಜಾನೆ ಕಂಡು ಶಾಕ್ ಆಗಿದ್ದಾರೆ. ಕಳಕಪ್ಪ ನಿಡಗುಂದಿ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಲ್ಲಿ ಹೊರಗುತ್ತಿಗೆ ನೌಕರನಾಗಿದ್ದ. ಬಳಿಕ ಕಚೇರಿ ಸಹಾಯಕನಾಗಿಯೂ ಕೆಲಸ ಮಾಡಿದ್ದಾನೆ. ಈತನ ವಿರುದ್ಧ ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಸಿರುವ ಆರೋಪ ಇತ್ತು. ಈ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಂಡಿ ಗ್ರಾಮದ ಕಳಕಪ್ಪ ನಿಡಗುಂದಿ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕ್ಲರ್ಕ್ ಮನೆಯಲ್ಲಿ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. ಕಳಕಪ್ಪ ನಿಡಗುಂದಿ ಬರೋಬ್ಬರಿ 30 ಕೋಟಿ ರೂಪಾಯಿ ಸಂಪತ್ತಿನ ಒಡೆಯ ಅನ್ನೋದು ದಾಳಿ ವೇಳೆ ಗೊತ್ತಾಗಿದೆ. ಕಳಕಪ್ಪ ನಿಡಗುಂದಿಯ ಬಳಿ 24 ಮನೆಗಳು, 50 ನಿವೇಶನಗಳು ಪತ್ತೆಯಾಗಿವೆ. ಇನ್ನು ಮನೆಯಲ್ಲಿ 350 ಗ್ರಾಂ ಚಿನ್ನಾಭರಣ, 1.5 ಕೆಜಿ ಬೆಳ್ಳಿ ಆಭರಣ ಕೂಡ ದಾಳಿ ವೇಳೆ ಸಿಕ್ಕಿದೆ. ಈತನ ಬಳಿ ಬರೋಬ್ಬರಿ 40 ಎಕರೆ ಕೃಷಿ ಜಮೀನು ಕೂಡ ಪತ್ತೆಯಾಗಿದ್ದು, ಹೆಂಡತಿ ಮತ್ತು ಸಹೋದರನ ಹೆಸರಲ್ಲಿ ಕಳಕಪ್ಪ ನಿಡಗುಂದಿ ಆಸ್ತಿ ಪಾಸ್ತಿ ಖರೀದಿ ಮಾಡಿದ್ದಾನೆ. ಇದರ ದಾಖಲೆ ಪತ್ರಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಳಕಪ್ಪ ನಿಡಗುಂದಿಯ ಪಾಲಿಗೆ ಅಕ್ಷಯ ಪಾತ್ರೆಯಾಗಿದ್ದ KRIDL 72 ಕೋಟಿ ರೂಪಾಯಿಗಳ ಅಕ್ರಮದ ಪ್ರಮುಖ ರೂವಾರಿ ಈ ಕಳಕಪ್ಪ. ಕಳಕಪ್ಪ ನಿಡಗುಂದಿಯ ಪಾಲಿಗೆ KRIDL ಬೇಡಿದ್ದನ್ನ ಕೊಡುವ ಕಾಮಧೇನು ಕಲ್ಪವೃಕ್ಷ ಆಗಿತ್ತು. ಯಾಕಂದ್ರೆ KRIDL ನಲ್ಲಿ ಹಣವನ್ನ ಗ್ರಾಮೀಣ ಭಾಗದ ಮೂಲಸೌಕರ್ಯ ಯೋಜನೆಗಳಿಗೆ ಬಿಡುಗಡೆ ಮಾಡದೆ ತನ್ನ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿಕೊಂಡೇ ಕೋಟಿಗಟ್ಟಲೆ ಆಸ್ತಿಯನ್ನ ಸಂಪಾದಿಸಿಕೊಂಡಿದ್ದಾನೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ಕಳೆದ ವಾರವಷ್ಟೇ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ಅನ್ನೋದು ತಿಳಿದು ಬಂದಿದೆ. ಈ ಕಳಕಪ್ಪ ನಿಡಗುಂದಿ KRIDL ನಿವೃತ್ತ ಇಂಜಿನಿಯರ್ ಚಿಂಚೋಳ್ಕರ್ ಜೊತೆ ಸೇರಿ KRIDL ನ 96 ಪೂರ್ಣವಾಗದ ಪ್ರಾಜೆಕ್ಟ್ಗಳ 72 ಕೋಟಿ ರೂಪಾಯಿ ಹಣವನ್ನ ಬೇರೆಡೆಗೆ ವರ್ಗಾಯಿಸಿದ್ದಾನೆ ಎಂಬ ಆರೋಪ ಇದೆ. ಹೀಗೆ KRIDL ನಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿ 100 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿಯನ್ನ ಕ್ಲರ್ಕ್ ಕಳಕಪ್ಪ ನಿಡಗುಂದಿ ಸಂಪಾದಿಸಿಕೊಂಡಿದ್ದಾನೆ. KRIDL ನಲ್ಲಿ ನಕಲಿ ದಾಖಲೆಗಳನ್ನ ಸಲ್ಲಿಸಿ 96 ಪೂರ್ಣವಾಗದ ಯೋಜನೆಗಳ ಹಣವನ್ನ ಕಬಳಿಸಿದ್ದು, ಈ ಬಗ್ಗೆಯೂ KRIDL ಉನ್ನತಾಧಿಕಾರಿಗಳು ತನಿಖೆ ನಡೆಸಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ಒಟ್ಟಾರೆ ಸರ್ಕಾರಿ ಇಲಾಖೆಯಲ್ಲಿ ಸಾಮಾನ್ಯ ಕ್ಲರ್ಕ್ ಒಬ್ಬ ತನ್ನ ತಿಂಗಳ ಸಂಬಳವನ್ನೇ ನಂಬಿಕೊಂಡು ಇಷ್ಟೆಲ್ಲಾ ಸಂಪಾದಿಸಲು ಸಾಧ್ಯನಾ? ಇದು ಜನಸಾಮಾನ್ಯರ ಪ್ರಶ್ನೆ. ಸದ್ಯ ಲೋಕಾಯುಕ್ತ ದಾಳಿಯಿಂದ ಕಳಕಪ್ಪ ನಿಡಗುಂದಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ರಾಜು, ನ್ಯೂಸ್ ಫಸ್ಟ್, ಕೊಪ್ಪಳ.